ಯಾರು ದೇವರಲ್ಲಿ ಅನನ್ಯವಾಗಿರ್ತಕ್ಕಂಥ ಭಕ್ತಿಯನ್ನು ಹೊಂದಿರ್ತಾನೋ, ಯಾರು ಸತತ ಶ್ರಮವನ್ನು ವಹಿಸ್ತಾನೋ, ನಿರಂತರ ಶ್ರಮವನ್ನು ವಹಿಸ್ತಾನೋ, ಅವನಿಗೆ ವಿಧಿ ತಾನೇ ಬರೆದ ಹಣೆ ಬರವನ್ನು ಅಳಿಸ್ತಾನೆ ಅಂತ ಹೇಳ್ತಾರೆ. ಎಂತ ಹೊಡೆದು ಅರ್ಥ ಮಾಡ್ಕೊಂಡ್ರೆ ಯಾರು ಒಳಗಡೆ ಬಂದು ಶಾದೆ ವೇಳೆ ಮಾತು, ಯಾರು ದೇವರಲ್ಲಿ ಅನನ್ಯವಾಗಿದ್ದ ಭಕ್ತಿ ಶ್ರದ್ಧೆಯನ್ನು ಹೊಂದಿರ್ತಾರೋ, ದೇವರಲ್ಲಿ ಭಕ್ತಿ ಇರಬೇಕು, ಭಕ್ತಿ ಶ್ರದ್ಧೆಯನ್ನು ಇಟ್ಕೊಂಡು ನಿರಂತರವಾಗಿ ಶ್ರಮ ಪಡ್ತಾನೋ ಅವನ ಹಣೆ ಬರವನ್ನು ಬ್ರಹ್ಮನೇ ತಾನು ಬರೆದ ಹಣೆ ಬರವನ್ನು ಅಳಿಸ್ತಾನೆ ಅಂತ ಅರ್ಥ ಗೊತ್ತು ನಿಮಗಿದು? ಭಗವಂತ ಹಣೆ ಬರೀತಾನೆ. ಇವನು ವರ್ಕ್ಶಾಪಲ್ಲಿ ಕೆಲಸ ಮಾಡೋಕ್ಕೆ, ಇವನು ಜಮೀನಲ್ಲಿ ಕೆಲಸ ಮಾಡೋಕ್ಕೆ, ಇವನು ರಸ್ತೆ ಕೆಲಸ ಮಾಡೋಕ್ಕೆ, ಇವನು ಅಂಗಡಿ ವ್ಯಾಪಾರ ಮಾಡೋಕ್ಕೆ, ಇವನು ರಸ್ತೆ ಬದಿ ಈ ದೋಸೆ ಹಾಕಲಿಕ್ಕೆ, ಏನೋ ಒಂದಿಷ್ಟು ಬರೆದಿರ್ತಾನೆ. ಆಯಿತಾ? ಅವನು ಏನು ಮಾಡ್ತಾನೆ ಅಂದರೆ ಭಗವಂತನಲ್ಲಿ ಭಕ್ತಿ ಇಟ್ಕೊಂಡು, ಭಗವಂತ ನಾನು ಯಾಕೋ ವೀಕ್ ಅಂತ ಹೇಳ್ತಾರೆ, ನಾನು ಓದೋಲ್ಲಿ ದಡ್ಡ ಅಂತ ಹೇಳ್ತಾರೆ, ಮಾಡ್ತಾರೆ, ಹಾಗೆ ಅಂಥದ್ದನ್ನು ಮನಸ್ಸಲ್ಲಿ ಇಟ್ಕೊಂಡು ಅವನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಹಗಲೂ ರಾತ್ರಿ ಓದ್ತಾನೆ. ಕ್ಲಾಸಲ್ಲಿ ಗಮನ ಇಟ್ಕೊಳ್ಳೋಕೆ ಹೇಳ್ತಾನೆ. ಎಲ್ಲರೂ ಒಂದು ಸರಿ ಬರೋ 10 ಸರಿ ಬರೀತಾನೆ. ರಾತ್ರಿಯೆಲ್ಲ ಓದ್ತಾನೆ, ಬೆಳಗ್ಗೆ 5-4 ಗಂಟೆ ಎತ್ಕೊಂಡು ಓದ್ತಾನೆ. ಕೊನೆ ನೋಡು SLCಯಲ್ಲಿ 30% ಬರೋನು 85-90% ಇರ್ತಾನೆ. ಇದು ಏನಂತ ಬರೀತಾನೆ ಅವನಿಗೆ, ನೀನು 30-35% ಇಲ್ಲ SLC ಫೇಲ್ ಆಗೋನು, ನೀನು ನಾಳೆ ನೆಕ್ಸ್ಟು ಬೇರೆ ಏನೋ ಕೆಲಸ ಮಾಡಲಿಕ್ಕೆ ರೆಡಿ ಇರಬೇಕಾಗಿರ್ತಕ್ಕಂಥವನು ಅಂತ ಅಂದ್ಕೊಂಡಿದ್ದಿದ್ರೆ ಅವನು ಹಗಲು ರಾತ್ರಿ ನಿರಂತರ ಶ್ರಮಪಟ್ಟು ಓದಿ ಬರೆದು ಕೊನೆಗೆ ನೋಡಿದ್ರೆ SLCಲಿ 85-90% ಮಾಡಿದ್ದಾರೆ. ನಾಳೆ ಏನೋ ಡಾಕ್ಟ್ರು, ಇಂಜಿನಿಯರು, ದೊಡ್ಡ ಆಫೀಸರು, ಇನ್ನೇನೋ ಆಗಿದ್ದಾನೆ. ದಿಸ್ ಈಸ್ ವಾಟ್ ಚಾದಮಾತೆ ಸೇಸ್. ಇದು ನಮಗೆ ಎಷ್ಟೋ ಎಕ್ಸಾಂಪಲ್ ಸಿಗ್ತದೆ ನಮ್ಮ ಶಾಲೆಗಳಲ್ಲಿ. ನಾವು ಅವನಿಗೆ 9th 10th ಪಾಸ್ ಮಾಡೋಕ್ಕೆ ಆಗಲ್ಲ ಅಂತಿರ್ತೀವಿ. 9th 10th ಪಾಸ್ ಮಾಡೋಕ್ಕಾಗಲ್ಲ, ನೀನು ಕರ್ಕೊಂಡು ಬೇರೆ ಶಾಲೆ ಸೇರಿಸಿ, ಅಲ್ಲಿ ಸೇರಿಸಿ ಅಂತಿರ್ತೀವಿ. ಕೊನೆಗೆ ಅವನೇ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ, ಸರ್ ನಾನು ಓದ್ತೀನಿ ಸರ್, ಹಾಗೆ ಹೇಗೆ ಅಂತೇಳಿ. ಕೊನೆ ಹಗಲೂ ರಾತ್ರಿ ಓದ್ತಾನೆ. ಓದಿ ಒಳ್ಳೆ ಸ್ಥಾನಕ್ಕೆ ಹೋಗ್ತಾನೆ. ಇದು ಶಾರದಾ ಮಾತು ಹೇಳ್ತಕ್ಕಂಥ ಒಂದು ಮಾತು. ಇನ್ನೊಂದು ಮಾತಿದೆ, ಇನ್ನೊಂದು ಬ್ಯೂಟಿಫುಲ್ ವರ್ಡ್ ಹೇಳ್ತಾರೆ ಅವರು. ಯಾರು ನಿರಂತರವಾಗಿ ತನ್ನ ಕಾರ್ಯದಲ್ಲಿ ತೊಡಗಿರ್ತಾರೋ, ನಿರಂತರವಾಗಿ ತನ್ನ ಕರ್ತವ್ಯದಲ್ಲಿ ತೊಡಗಿರ್ತಾರೋ, ಅವರ ತಲೆಯಲ್ಲಿ ಬೇರೆ ಯಾವುದೇ ಕೆಟ್ಟ ಆಲೋಚನೆಗಳು ಬರುವುದಿಲ್ಲ. ಯಾರು ನಿರಂತರವಾಗಿ ತನ್ನ ಕಾರ್ಯದಲ್ಲಿ ತೊಡಗಿರ್ತಾರೋ ಅವ್ರ ತಲೆಯಲ್ಲಿ ಬೇರೆ ಯಾವುದೇ ಕೆಟ್ಟ ಆಲೋಚನೆಗಳು ಬರೋದಿಲ್ಲ. ಅವನಿಗೆ ಆ ಕೆಲಸದಲ್ಲಿ ಅವನ ಕಾರ್ಯದಲ್ಲಿ ತೊಡಗಿದ್ದ, ಹಗಲು ರಾತ್ರಿ ವರ್ಕ್ ಮಾಡ್ತಾ ಅಯ್ಯೋ ನಾನು ಓದಬೇಕು, ಬರಿಬೇಕು, ಕಲಿಬೇಕು, ಅಯ್ಯೋ ನನಗೆ ಅದು ಅರ್ಥ ಆಗ್ತಿಲ್ಲ, ಇದು ಅರ್ಥ ಆಗ್ತಿಲ್ಲ, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳಿ ಒತ್ತಾಡ್ತಾನೆ. ಯಾರು ಬಂದು ಬಾರೋ ಹಿಂಗೆ ಸುಮ್ಮನೆ ಪೇಟೆ ತಿಳ್ಕೊಂಬೋಣ ಅಂತ ಕರೆದ್ರೆ ಓಡಿಸ್ಬಿಡ್ತಾನೆ ಅವನಿಗೆ. ಜಾಗ ಕಲೆ ಮಾಡ್ತಿ, ದೂರ ಹೋಗಿ ನನ್ನ ಹತ್ರ ಬರಬೇಡ ಅಂತ. ಬಾರ ಅಲ್ಲೋಗಿ ಅಂತ ತಿನ್ಕೋಬೋಣ ಅಂತ ಹೇಳಿದ್ರೆ ಒತ್ತೋಡ್ಸ್ಬಿಡ್ತಾನೆ ಅವನಿಗೆ. ಹಾಗೆ
ಯಾವುದೇ ಆಲೋಚನೆಗಳು ಬೇಡದೇ ಇರ್ತಕ್ಕಂಥ ಆಲೋಚನೆ ಅವನ ತಲೆಯಲ್ಲಿ ಸುಳಿಯೋದೇ ಇಲ್ಲ ಅಂತ ಒಂದು ಮಾತು ಹೇಳ್ತಾರೆ. ಇನ್ನೊಂದು ಮಾತು ಹೇಳ್ತಾರೆ ಏನು ಗೊತ್ತಾ? ಶಾರದಾದೇವಿ ಜಯಂತಿ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಶಾರದಾದೇವಿ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಮಾತು ಹೇಳ್ತಾರೆ. ಒಬ್ಬಳು ಶಿಷ್ಯೆ ಲಾಸ್ಟಿಗೆ ಅವ್ರ ಹತ್ರ ಕುತ್ಕೊಂಡಿರ್ತಾರೆ ನೋಡಿ, ಅವಾಗ ಹೇಳ್ತಾರೆ, ಮಗು ನೋಡಿ ನೋಡಿ ಎಲ್ಲರೂ ಕೇಳ್ತಾರೆ, ಇಡೀ ಸಮಾಜ ದೇಶ ಇದನ್ನು ಭಾವಿಸ್ಕೋಬೇಕಾಗಿತ್ತು ಅಂತ ವಿಚಾರ. ಮಗು, ನಿನಗೆ ಜೀವನದಲ್ಲಿ ಶಾಂತಿ ಬೇಕಾದರೆ, ಮಗು ನಿನಗೆ ಜೀವನದಲ್ಲಿ ಶಾಂತಿ ಬೇಕಾದರೆ ಇನ್ನೊಬ್ಬರ ಕೊಳಕನ್ನ ನೋಡಬೇಡ ಅಂತ. ಇನ್ನೊಬ್ಬರ ಕೊಳಕನ್ನ ನೋಡಬೇಡ ಅಂತ. ಇನ್ನೊಬ್ಬರ ಕೊಳಕೆ ಅಂದ್ರೆ ಏನಂತ ಅರ್ಥ? ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಅವಳು ಸರಿ ಇಲ್ಲ, ಇವಳು ಸರಿ ಇಲ್ಲ, ಅವಳು ಹಂಗೆ ಇವನು ಹಿಂಗೆ ಅಂತಕ್ಕಂಥದ್ದು ಏನಿದ್ದಾವೆ, ಈ ನೆಗೆಟಿವ್ ಥಾಟ್ಸ್ಗಳಿಂದವೆ. ಆ ನೆಗೆಟಿವ್ ಥಾಟ್ಸ್ಗಳನ್ನು ನೋಡಲೇಬೇಡ ಅಂತ. ಹಾಗೇ ನೋಡಿದ್ರೆ ಹೇಳ್ತಾರೆ ಅವ್ರು, ಹಾಗೇ ನೋಡಿದ್ರೆ ನಿನ್ನ ಕಣ್ಣೇ ಕೊಳಕಾಗುವುದು, ನಿನ್ನ ಜೀವನವೇ ಕೊಳಕಾಗುವುದು ಅಂತ ಹೇಳ್ತಾರೆ. ಎಂತ ನೋಡಿ, ನಾವ್ಯಾರು ಅದನ್ನು ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗ್ತದಾ? ಹೇಳ್ತಾರೆ, ಮಗು ಜೀವನದಲ್ಲಿ ನಿನಗೆ ಶಾಂತಿ ಬೇಕಾದರೆ ಇನ್ನೊಬ್ಬರ ಕೊಳಕನ್ನು ನೋಡಬೇಡ. ಹಾಗೆ ಕೊಳಕನ್ನು ನೋಡಿದ್ರೆ ನಿನ್ನ ಕಣ್ಣೇ ಕೊಳಕಾಗುವುದು, ನಿನ್ನ ಜೀವನವೇ ಕೊಳಕಾಗುವುದು. ಹಾಗೆ ಹೌದಾ? ಎಸ್. ಅಂದರೆ ಚೆನ್ನಾಗಿ ಓದ್ತಕ್ಕಂಥದ್ದು ನೋಡಬೇಕು ಅಂತ, ಚೆನ್ನಾಗಿ ಓದ್ತಕ್ಕಂಥದ್ದು ನೋಡಬೇಕು ಅಂತ. ಚೆನ್ನಾಗಿ ಓದಲ್ಲ, ಗಲಾಟೆ ಮಾಡ್ತಾನೆ, ಅಲ್ಲಿ ಸುತ್ತಾಳೆ, ಬಾರ್ದಿದೆಲ್ಲ ಮಾತಾಡ್ತಾಳೆ, ಅದ್ರ ಕಡೆಗೆ ಗಮನ ಹರಿಸೋಕ್ಕೆ ಹೋಗಬೇಡ. ಅದನ್ನ ಕಣ್ಣೆತ್ತಿ ನೋಡೋಕ್ಕೆ ಹೋಗಬೇಡ, ಕೊಳಕುಗಳು ನೋಡೋಕ್ಕೆ ಹೋಗಬೇಡ. ಹಾಗೆ ನೋಡ್ತಾ ಹೋದ್ರೆ ನಿನ್ನ ಜೀವನವೇ ಕ್ಷೀಣಿಸ್ತಾ ಹೋಗ್ತದೆ. 30% ಹೋಗ್ತಿದ್ದಾನೆ, 30% ನೋಡ್ತಾ ಹೋದ್ರೆ 30% 20% ಆಗುತ್ತೆ. 40% ಒಂದು ಕಡೆ ನೋಡ್ತಾ ಹೋದರೆ ನಿಮ್ಮದು 40% ಆಗ್ತದೆ, 30% ಆಗ್ತದೆ. 90% 100% ಆಗೋಒಂದು ಕಡೆ ನೋಡಿದ್ರೆ ನೀವು ಸುಮ್ಮನೆ ಕೂತ್ಕೊಳ್ಳಲ್ಲ, ಗುದ್ದಾಡ್ತಿತ್ತು, ಕುಸ್ತಿ ಆಗ್ತಿತ್ತು, ನಿಮ್ಮ ಜೀವನದಲ್ಲಿ ಕುಸ್ತಿ ಆಗ್ತಿದ್ದ. 90% 100% ನೋಡಕ್ಕೆ ಹೋಗ್ತೀವಿ. ಹಾಗೆ ಸಮಾಜದಲ್ಲಿ ನಮ್ಗೆ ಯಾಕೆ ಕೊಡಬೇಕು, ನಮ್ಗೆ ಯಾಕೆ ಬೇಕು, ಇನ್ನೊಬ್ರದ್ದು ಹಗರಣಗಳು ನಮ್ಗೆ ಯಾಕೆ ಬೇಕು, ಅದು ತಗೊಂಡು ನಾವು ಏನು ಮಾಡಬೇಕು, ನಮಗೇನು ಬೇಕು, ಯಾರ್ಯಾರು ಒಳ್ಳೊಳ್ಳೆ ಕೆಲಸ ಮಾಡಿದಾರೋ ಆ ಒಳ್ಳೊಳ್ಳೆ ಕೆಲಸ ಮಾಡಿದ್ರು ನೋಡಬೇಕು. ಸುಭಾಷ್ ಚಂದ್ರ ಬೋಸ್ ನೋಡಬೇಕು, ಅವ್ರ ದೇಶಕ್ಕೋಸ್ಕರ ಏನೇನು ಕೆಲಸ ಮಾಡಿದ್ರು ನೋಡಬೇಕು. ಸರ್ದಾರ್ ವಲ್ಲಭಾಯ್ ಪಟೇಲ್ ನೋಡಬೇಕು, ಅವರಾಗಿ ನಾವು ಸ್ವಲ್ಪ ಶೇನ್ ಆಗಬೇಕು ಅಂತ ಹೋದಂಗೆ. ಸ್ವಾಮಿ ವಿವೇಕಾನಂದ ನೋಡಬೇಕು, ಅವರಂಗೆ ಒಂದಿಷ್ಟು ದೇಶಕ್ಕೋಸ್ಕರ ನಾವೇನು ಮಾಡಬೇಕು ಹಾಗೆ. APJ ಅಬ್ದುಲ್ ಕಲಾಂ ನೋಡಬೇಕು, ನಾವು ಹಾಗೆ ರಾಷ್ಟ್ರಪತಿಗಳಾಗಬೇಕು, ಸೈಂಟಿಸ್ಟ್ ಆಗಬೇಕು. ಸರ್ CV ರಾಮನ್ ನೋಡಬೇಕು, ನಾವು ಅವರಂಗೆ ಏನೋ ಒಂದಿಷ್ಟು ಕಂಡುಹಿಡಿಯಬೇಕು, ಪ್ರಪಂಚಕ್ಕೆ ಸಮಾಜಕ್ಕೆ ಏನೋ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನೋ ಆಲೋಚನೆಗಳು ಬೆಳೀತಾ ಹೋಗ್ತವೆ. ಅವ್ರು ಎಂಥ ಮಾತು ಹೇಳಿದೆ ನೋಡಿ. ಮಾತು ಶಾರದಾದೇವಿ ಹೇಳ್ತಕ್ಕಂಥದ್ದು, ಸಾಕ್ಷಾತ್ ಶಾರದಾ ಮತ್ತು ಈ ಹೇಳಿದ್ರು. ಇನ್ನೊಂದು ಮಾತು ಹೇಳ್ತಾರೆ ನೋಡಿ, ಇವೆಲ್ಲ ಗೋಲ್ಡನ್ ವರ್ಡ್ಸ್. ದೀಸ್ ಆರ್ ಆಲ್ ಗೋಲ್ಡನ್ ವರ್ಡ್ಸ್. ನಮ್ಮನ್ನು ಜಾಗೃತ ಮಾಡ್ಕೊಳ್ಳಿಕ್ಕೆ, ನಮ್ಮನ್ನು ಎಚ್ಚೆತ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ವರ್ಡ್ಸ್. ಇನ್ನೊಂದು ಮಾತು ಹೇಳ್ತಾರೆ, ಏನಂತ ಹೇಳ್ತಾರೆ ಗೊತ್ತಾ? ಕೇಳ್ತಾರೆ ಅವರು, ನೀರು ಯಾವ ಕಡೆ ಹರಿಯುತ್ತೆ ಕೇಳ್ತಾರೆ. ನೀರು ಯಾವ ಕಡೆ ಹರಿಯುತ್ತೆ? ಗುಡ್ಡದಿಂದ ಕೆಳಗೆ ಹರಿತದ, ಗುಡ್ಡದಿಂದ ಮೇಲ್ಗೆ ಹೋಗುತ್ತಾ? ಗುಡ್ಡದಿಂದ ಕೆಳಗಡೆ ಹರಿಯುತ್ತೆ ಅಲ್ವಾ? ನೀರು ಹರ್ಕೊಂಡು ಹೋಗಿ ಸಮುದ್ರ ಸೇರುತ್ತೆ. ಅದೇ ನೀರನ್ನ ಮೇಲ್ಗಡೆ ತಗೊಂಡು ಹೋಗ್ತಾರೆ. ಆ ಕೆಳಗಡೆ ಹೋಗಿರ್ತಕ್ಕಂಥ ಹರಿದೋಗಿದ್ದಂಥ ನೀರನ್ನ ಮೇಲ್ಗಡೆ ತಗೊಂಡು ಹೋಗ್ತಾರೆ.
ಯಾರು ಯಾರ ಮೇಲೆ ತಗೊಂಡು ಹೋಗ್ತಾರೆ? ಎಸ್, ವೆರಿ ಗುಡ್. ಹುಡುಗಿ ಬಳಿ ಬಿದ್ದಿರ್ತಾರೆ. ಅಪಾರ ಪ್ರಮಾಣದ ನೀರು ಕೆಳಗಡೆ ಹರಿದು ಹೋಗಿ ರಂಪರಾಡಿ ಆಗಿರೋ ನೀರನ್ನು ಫಿಲ್ಟರ್ ಮಾಡಿ ಡಿಸ್ಟಿಲ್ ಮಾಡಿ ಪ್ಯೂರ್ ವಾಟರ್ ಮಾಡಿ ಎಲ್ಲಿ ತಗೊಂಡು ಹೋಗ್ತಾರೆ? ಅವನು ಮೇಲ್ಗಡೆ ತಗೊಂಡು ಹೋಗ್ತಾನೆ. ಯಾರವನು? ಸೂರ್ಯ ಒಬ್ಬನೇ ಮೇಲ್ಗಡೆ ತಗೊಂಡು ಹೋಗ್ತಾನೆ. ಹಂಗಂದ್ರೆ ಅರ್ಥೇನು? ನೀರು ಕೆಳಗಡೆ ಹರಿಯುತ್ತೆ ಅಂತಂದ್ರೆ ಅರ್ಥೇನು? ನಮ್ಮ ಮನಸ್ಸು, ದುರ್ಬಲರ ಮನಸ್ಸು ಯಾವಾಗಲೂ ಕೆಳಗಡೆ ಹರಿತಾ ಇರ್ತಾರೆ. ಕೆಳಗಡೆ ಹೋಗ್ತಾರೆ ಅಂದರೆ ಪಾಠ ಮಾಡ್ತಾ ಇರ್ತಾರೆ, ಯಾರೋ ಪ್ರವಚನ ಮಾಡ್ತಾ ಇರ್ತಾರೆ, ಅಲ್ಲಿ ಪಕ್ಕದಲ್ಲಿ ಮಾತಾಡ್ತಾ ಇರ್ತಾರೆ, ಅವ್ರ ಕಡೆ ಏನು ಮಾಡ್ತಾರೆ ಪಾಪ. ಅವನ್ನೆಲ್ಲ ರೆಡಿ ತಯಾರಿ ಮಾಡ್ಕೊಂಡು ಏನೋ ಹೇಳಬೇಕು ಅಂತಿರ್ತಾರೆ, ಗಂಟು ಹರ್ಕೊಂಡು ಪಾಠ ಮಾಡಬೇಕು ಅಂತಿರ್ತಾರೆ, ಏನಾರ ಕಲಿಸ್ತಾ ಇರ್ತಾರೆ. ಆ ಕಡೆ ನೋಡ್ತಾ ಅಲ್ಲಿ ಯಾರು ಏನು ಮಾತಾಡ್ತಾರೋ ಆ ಮಾತಾಡೋ ಕಡೆ ಹೋಗಿ ಏನಾದ್ರು ಯಾವ ಸುದ್ದಿ ಮಾತಾಡೋ ಬಡ್ಡಿ ಎಷ್ಟು ಬರೀ ನಿಮ್ಮೂರಲ್ಲೇ ನೋಡಿ, ಅಲ್ಲೇನೋ ಒಂದು ಘಟನೆ ಬಿಡು ಸಾಕು, ಇನ್ನೇನು ಸಣ್ಣ ಪುಟ್ಟ ಎಲ್ಲರೂ ಸೇರ್ಕೊಂಡು ಅದ್ರ ಬಗ್ಗೆ ಭಾರಿ ಗಹನವಾಗಿ ಕೇಳ್ತಿರ್ತಾರೆ. ಅಂದರೆ ಉದಾತ್ತ ಚಿಂತನೆಗಳು ಮೂಡಿ ಬರ್ತಾ ಇರುವಾಗ ಯಾರ್ದು ಮನಸ್ಸು ದುರ್ಬಲವಾಗಿರ್ತದೋ ಅವ್ರ ಮನಸ್ಸು ಬೇಡದೇ ಇರ್ತಕ್ಕಂಥ ವಿಚಾರಗಳಿಗೆ ಹೋಗ್ತಾ ಇರುತ್ತೆ, ಹರಿತಾ ಇರ್ತದೆ. ನೀರು ಹರಿದಂಗೆ ಹರಿದು ಹೋಗ್ತಾ ಇರ್ತದೆ. ಅದೇ ನೀರನ್ನು ಮೇಲ್ಗಡೆ ಇರ್ತಕ್ಕಂಥದ್ದು ಸೂರ್ಯ. ಅಂದರೆ ಆ ದುರ್ಬಲ ಮನಸ್ಸನ್ನ ಪ್ರಬಲವಾಗಿ ಮಾಡ್ತಕ್ಕಂಥವ್ರು ಒಬ್ಬನೇ ಯಾರು ಅಂತಂದರೆ ಯಾರು? ಭಗವಂತ. ದುರ್ಬಲ ಮನಸ್ಸನ್ನ ಪ್ರಬಲ ಮನಸ್ಸಾಗಿ ಪರಿವರ್ತನೆ ಮಾಡ್ತಕ್ಕಂಥವ್ರು ಯಾರಪ್ಪ? ಭಗವಂತ. ಯಾವಾಗ ಅಂತಂದ್ರೆ ಭಗವಂತನ ಮೇಲೆ ಅಪಾರವಾದ ಭಕ್ತಿ ಶ್ರದ್ಧೆ ಇಟ್ಕೊಂಡ್ರೆ, ಭಗವಂತ ನನ್ನ ಮನಸ್ಸು ಅಲ್ಲೋಲ ಕಲವಾಗ್ತಿದೆ, ನನ್ನ ಮನಸ್ಸು ಚಂಚಲ ಆಗ್ತಾ ಇದೆ, ನನ್ನ ಮನಸ್ಸು ಬೇಡ ವಿಷಯಗಳು ಆಲೋಚನೆ ಮಾಡ್ತಿದೆ, ಅಯ್ಯೋ ನನ್ನ ಮನಸ್ಸನ್ನು ಗಟ್ಟಿಗೊಳಿಸೋ ಭಗವಂತ ಅಂತ ಬೇಡ್ಕೊಂಡು ಭಗವಂತನ ಮೇಲೆ ಆಲೋಚನೆ ಮಾಡಿದ್ರೆ ಆ ದುರ್ಬಲ ಮನಸ್ಸು ಪ್ರಬಲವಾಗಿ ಒಳ್ಳೆ ಕಡೆ ಚಿಂತೆ ಮಾಡಿ ಶುರು ಮಾಡ್ತದೆ, ಓದೋದ ಕಡೆ ಚಿಂತೆ ಮಾಡಿ ಶುರು ಮಾಡ್ತದೆ, ಬರೆಯೋ ಕಡೆ ಚಿಂತೆ ಮಾಡಿ ಶುರು ಮಾಡ್ತದೆ, ಒಳ್ಳೊಳ್ಳೆ ವಿಚಾರಗಳನ್ನು ತಿಳ್ಕೊಳ್ಳೋ ಕಡೆ ಯೋಚನೆ ಮಾಡ್ತಾ ಹೋಗ್ತದೆ. ಆಮೇಲೆ ಒಳ್ಳೊಳ್ಳೆ ಪುಸ್ತಕಗಳನ್ನ ಓದೋ ಕಡೆಗೆ ಆ ಭಾವನೆಗಳನ್ನು ಗ್ರಹಿಸಕ್ಕೆ ಹೋಗ್ತಾ ಶುರು ಮಾಡ್ತಾರೆ. ಆಗ ಮನುಷ್ಯ ಏನಾಗ್ತಾ ಹೋಗ್ತಾನೆ? ಪ್ರಬಲವಾದ ಮನುಷ್ಯ ಆಗ್ತಾ ಹೋಗ್ತಾನೆ. ದೊಡ್ಡ ಮನುಷ್ಯ ಆಗ್ತಾನೆ. ನಾಳೆ ದೊಡ್ಡ ದೇಶಕ್ಕೆ ದೊಡ್ಡ ಕೊಡುಗೆ ಕೊಡ್ತಕ್ಕಂಥ ಮಹಾನ್ ಪುರುಷ ನಿಂತಿರ್ತಾನೆ. ನಾಳೆ ಅವನನ್ನು ಯಾರು ಕೂಡ ಶೇಕ್ ಮಾಡೋಕ್ಕಾಗಲ್ಲ, ಅಂಥ ಮನುಷ್ಯಾಗಿ ನಿಲ್ಲಿಕ್ಕೆ ಆಗ್ತದೆ. ಇದೆಲ್ಲ ವಿಚಾರಗಳನ್ನು ಎಲ್ಲರಿಗೂ ಇಡೀ ಪ್ರಪಂಚಕ್ಕೆ ತಿಳಿಸ್ಕೊಡಿರ್ತಕ್ಕಂಥ ಮಹಾನ್ ದೇವತೆ. ನೀ ಕಾಳಿ, ನೀ ಲಕ್ಷ್ಮಿ, ನೀ ಬಿಜ್ಜೆಯಮ್ಮ ಅಂತ ಕುವೆಂಪು ಹೇಳ್ತಾರೆ. ಗಗನದಂತಿವುದಮ್ಮ ನಿನ್ನ ಗಾಂಭೀರ್ಯ, ನಿನ್ನ ತೇಜದ ಭಾಗ ಈ ನಮ್ಮ ಸೂರ್ಯ. ಕುವೆಂಪುರವರು ರಾಷ್ಟ್ರಕವಿ ಕುವೆಂಪುರವರು ಅಕ್ಸೆಪ್ಟ್ ಮಾಡಿಕೊಂಡು ದೇವರಿಂದ ಅಕ್ಸೆಪ್ಟ್ ಮಾಡಿರ್ತಕ್ಕಂಥದ್ದು ರಾಮಕೃಷ್ಣ ಪರಮಹಂಸ ಮಾತೇಶಾದ್ರಿ ಸ್ವಾಮಿ ವಿವೇಕಾನಂದ. ಇವರನ್ನು ದೇವರು ಅಂತೇಳಿ ಅವ್ರು ಸ್ವೀಕರಿಸಿದ್ದಾರೆ. ಮೈಸೂರಿನಲ್ಲಿ ದಿನ ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಿದ್ರು. ಅವರಿಗೆ ಒಂದು ಸ್ಪೆಷಲ್ ಆಫೀಸ್ ಮಾಡಿಕೊಟ್ಟಿದ್ರು ರಾಮಕೃಷ್ಣ ಆಶ್ರಮದಲ್ಲಿ. ನಿನ್ನೆ ಡೆಕ್ಕನ್ ಪೇಪರಲ್ಲಿ ರಾಮಕೃಷ್ಣ ಆಶ್ರಮದ ಬಗ್ಗೆ ಸಂಪೂರ್ಣವಾಗಿ